ಶಿರೂರಿನ ಗುಡ್ಡ ಕುಸಿತ ಪ್ರಕರಣದಲ್ಲಿ ಒಟ್ಟು 7 ಮೃತದೇಹಗಳು ಈಗಾಗಲೇ ಪತ್ತೆಯಾಗಿವೆ. ಕೇರಳ ಮೂಲದ ಚಾಲಕ ಅರ್ಜುನ್ಗಾಗಿ ಹುಡುಕಾಟ ಮತ್ತು ಮುಂದುವರೆದಿದೆ. 7 ದಿನವೂ ಕೂಡ ಗುಡ್ಡ ಕುಸಿತವಾದ ಸ್ಥಳದಲ್ಲಿ ಕಾರ್ಯಾಚರಣೆಯನ್ನ ಮುಂದುವರೆಸಿದ್ದಾರೆ. ಅಬ್ಬರದ ಮಳೆಯಾಗ್ತಾ ಇರೋ ಪರಿಣಾಮ ಭೂಕುಸಿತ ಒಂದು ಕಡೆಯಲ್ಲಿ ಅಡ್ಡಿಯನ್ನ ಉಂಟು ಮಾಡ್ತಾ ಇದೆ. ಈಗಾಗಲೇ ಎನ್ಡಿಆರ್ಎಫ್, ಎಸ್ಡಿಆರ್ಎಫ್, ಅಗ್ನಿಶಾಮಕ ದಳ, ಆರ್ಮಿ ಎಲ್ಲರೂ ಕೂಡ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದ್ದಾರೆ. ಮಣ್ಣು ತೆರವು ಮಾಡುವಂತಹ ಕೆಲಸ ಆಗ್ತಾ ಇದೆ. ಟ್ರಕ್ ಪತ್ತೆ ಹಚ್ಚಲಿಕ್ಕೂ ಕೂಡ ಎಲ್ಲ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ರಡಾರ್ ಮೂಲಕವಾಗಿ ನದಿಯಲ್ಲೇನಾದರೂ ಟ್ರಕ್ ಬಿದ್ದಿರಬಹುದಾ ಅಂತ ಅದನ್ನು ಕೂಡ ಶೋಧ ಮಾಡುವಂತಹ ಕೆಲಸ ಆಗ್ತಾ ಇದೆ. ಮಗದೊಂದು ಕಡೆಯಲ್ಲಿ ಮಣ್ಣಿನ ಅಡಿಯಲ್ಲಿ ಒದಗಿರಬಹುದಾ ಅನ್ನುವಂತಹ ನಿಟ್ಟಿನಲ್ಲಿ ಅಲ್ಲಿಯೂ ಕೂಡ ಚೆಕ್ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕಾಗಿ ರಡಾರ್ನ ಬಳಸ್ಕೊಂಡಿದ್ದಾರೆ. ಎಲ್ಲಿ ಸಿಗ್ನಲ್ ಸಿಗುತ್ತೋ ಅಲ್ಲಿ ನಾವು ಮತ್ತಷ್ಟು ಶೋಧ ಮಾಡಬಹುದು ಅಂತ ಒಂದು ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಶಿರೂರಿನಲ್ಲಿ ಭೂಕುಸಿತವಾಗಿ 7ನೇ ದಿನ ಆಗಿರುವಂಥದ್ದು. ಇವತ್ತು ನಾವು ಉಳುವೆರೆ ಭಾಗದಲ್ಲಿವೆ. ಯಾಕೆಂದರೆ ಶಿರೂರು ಭಾಗದಲ್ಲಿ ಮಾಧ್ಯಮಗಳಿಗೆ ಪ್ರವೇಶಕ್ಕೆ ನಿಷೇಧವನ್ನು ಹೇರಲಾಗಿರುವಂಥದ್ದು. ನಿಮಗೆ ಈ ಭಾಗದಲ್ಲಿ ನಾನು ತೋರಿಸ್ತೇನೆ. ಉಳುವೆರೆ ಗ್ರಾಮದಿಂದ ನೋಡಿದಾಗ ಶಿರೂರಿನ ಸಂಪೂರ್ಣ ದೃಶ್ಯಗಳು ಕಾಣಿಸ್ತದೆ. ಇಡೀ ಗುಡ್ಡ ಯಾವ ರೀತಿಯಲ್ಲಿ ಕುಸಿದೆ ಅನ್ನೋದನ್ನು ನೀವು ನೋಡ್ಬೋದಾಗಿದೆ. ಈಗಾಗಲೇ ನಿನ್ನೆ ದಿನ ಬೆಳಗಾವಿಯಿಂದ ಮರಾಠಿ ಆರ್ಮಿ ಫೋರ್ಸ್ ಈ ಭಾಗಕ್ಕೆ ಬಂದಿರುವಂಥದ್ದು. ಈಗ ಕಾರ್ಯಾಚರಣೆಯನ್ನು ಮಾಡಬೇಕು. ಸಾಕಷ್ಟು ಮಳೆ ಈ ಭಾಗದಲ್ಲಿ ಬರ್ತಾನೆ ಇದೆ. ಒಂದು ಸ್ವಲ್ಪ ನಿಲ್ಲುತ್ತೆ, ಮತ್ತು ಹೆಚ್ಚಿನ ಮಳೆ ಈ ಭಾಗದಲ್ಲಿ ಆಗ್ತಾಯಿದೆ. ಬೆಳಗಿನಿಂದ ಅವರು ಶೋಧ ಕಾರ್ಯ ಮಾಡಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ನೀರಿನ ಹರಿವಿನ ಮಟ್ಟ ಹೆಚ್ಚಿನ ಪ್ರಮಾಣದಲ್ಲಿತ್ತು. ಜೊತೆಗೆ ಮಳೆಯೂ ಕೂಡ ಆಗಾಗ ಹೆಚ್ಚು ಪ್ರಮಾಣದಲ್ಲಿ ಬರ್ತಾ ಇರೋದರಿಂದಾಗಿ ಈ ಭಾಗದಲ್ಲಿ ಅವರು ರೆಸ್ಕ್ಯೂ ಕಾರ್ಯಾಚರಣೆ ಇರ್ಬೋದು ಮತ್ತು ಶವಕ್ಕಾಗಿ ಶೋಧ ಕಾರ್ಯವನ್ನು ಮಾಡಲಿಕ್ಕೆ ಅಡೆತಡೆಗಳು ಉಂಟಾಗಿರುವಂಥದ್ದು ನೀವು ನೋಡ್ಬೋದು. ಆ ಭಾಗದಲ್ಲಿ ಈಗಾಗಲೇ SDRF ತಂಡ, NDRF ತಂಡ ಮತ್ತು ಮರಾಠಿ ಆರ್ಮಿ ಟೀಮ್ ಏನು ಬಂದಿತ್ತು ಅವರು ಕೂಡ ಆ ಭಾಗದಲ್ಲಿದ್ದಾರೆ. ಭಯ ಇರುವಂಥದ್ದು ಈ ರಸ್ತೆಯಲ್ಲಿ ಹೋಗಲಿಕ್ಕೆ. ಒಂದು ಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿ 66 ಈಗಾಗಲೇ ಕ್ಲಿಯರ್ ಮಾಡಲಾಗಿದೆ. ಆದರೆ ಕ್ಲಿಯರ್ ಮಾಡಿದರೂ ಕೂಡ ವಾಹನ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಏಕೆ ಅಂತಂದರೆ ಈ ಭಾಗದಲ್ಲಿ ಮತ್ತೆ ಗುಡ್ಡ ಕುಸಿಯುವ ಆತಂಕ ಇದ್ದಾವೆ. 2-3 ಕಡೆ ಈಗ ಈ ಭಾಗದಲ್ಲಿ ನಿರಂತರವಾಗಿ ಕುಸಿತನೇ ಇದೆ. ಆ ಭಾಗದಲ್ಲಿ ನಿಷೇಧವನ್ನು ಜಿಲ್ಲಾಡಳಿತ ಹೇಳಿರುವಂಥದ್ದು. ಒಂದು ಹಂತದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ DC ಅವರು ಹೇಳ್ತಾ ಇರುವಂಥದ್ದು ಏನಂತಂದರೆ, ಸದ್ಯದ ಮಟ್ಟಿಗೆ ನಮಗೆ ಫಿಟ್ನೆಸ್ ಸರ್ಟಿಫಿಕೇಟ್ ಅಂದರೆ ಇದು ಗಟ್ಟಿಯಾಗಿದೆ, ಇಲ್ಲಿ ಸಂಚರಿಸಬಹುದು ಎನ್ನುವಂತಹ ಒಂದು ರಿಪೋರ್ಟ್ ಬರೋವರಿಗೆ ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಸಂಚಾರಕ್ಕೆ ಬಿಡೋದಿಲ್ಲ, ನಿಷೇಧವನ್ನು ಹೇರ್ತೀವಿ ಅಂತಲೇ ಅವರು ಹೇಳಿರುವಂಥದ್ದು. ಗಂಗಾವಳಿಯ ನದಿಯ ನೀರು ಈ ಭಾಗದಲ್ಲಿ ಹರಿದು ನೇರವಾಗಿ ಅರಬ್ಬಿ ಸಮುದ್ರಕ್ಕೆ ಸೇರುವುದು ಗೋಕರ್ಣ ಭಾಗದಲ್ಲಿ. ಹೀಗಾಗಿ ಆ ಭಾಗಕ್ಕೆ ತೇಲಿಕೊಂಡು ಹೋಗಿರುವಂಥದ್ದು. ಆ ಭಾಗದಲ್ಲಿಯೇ ಕೂಡ ಅಷ್ಟು ಶವಗಳು ಸಿಕ್ಕಿರುವಂಥದ್ದು. ಇನ್ನು 3 ಶವ ಸಿಗಬೇಕು. ಅದರ ಜೊತೆಗೆ ಮತ್ತೊಬ್ಬರು ಈಗ ತಮ್ಮ ಮಗನೂ ಕೂಡ ಕಾಣೆಯಾಗಿದ್ದಾರೆ, ಈ ಭಾಗದಲ್ಲಿ ಇದ್ದರು ಅನ್ನುವಂಥ ಒಂದು ದೂರನ್ನು ಅಂಕೋಲ ಠಾಣೆಯಲ್ಲಿ ಕೊಟ್ಟಿರುವಂಥದ್ದು. ಈಗ 10 ಜನರು ಏನಿದ್ದಾರೆ ಅದರ ಜೊತೆಗೆ ಒಂದು ಪ್ಲಸ್ ಆಗಿರುವಂಥದ್ದು 11 ಜನರು ಈಗ ಸಾವಾಗಿದೆ ಅನ್ನುವಂಥ ಒಂದು ಸುದ್ದಿ ಬರ್ತಾ ಇರುವಂಥದ್ದು. ಅಂಥವರೆಲ್ಲರೂ ಕೂಡ ಹೆಚ್ಚಾಗಿ ಈ ಭಾಗದಲ್ಲಿ ಏನಾರು ಬಂದರೆ ಅವ್ರಿಗೆ ಇನ್ನೂ ಮಾಹಿತಿ, ಅವರ ಕುಟುಂಬಗಳಿಗೆ ಮಾಹಿತಿ ಇರೋಲ್ಲ, ಎಲ್ಲೋ ಹೋಗಿದ್ದಾರೆ ಏನೋ ಹೋಗಿದ್ದಾರೆ ಅಂತ ತಿಳ್ಕೊಂಡಿರ್ತಾರೆ. ಈಗ ಮಾಹಿತಿಗಳೀಗ ನಿಧಾನವಾಗಿ ಕಲೆ ಹಾಕ್ತಾ ಇದ್ದಾರೆ. ಮತ್ತೆಷ್ಟು ಜನ ನೀರಿನಲ್ಲಿ ಸಿಲುಕಿದಾರೋ ಅಥವಾ ಭೂಮಿಯ ಮಣ್ಣಾಗಿದ್ದಾರೋ ಅನ್ನೋದು ಕೂಡ ಈಗ ತಿಳಿದು ಬರಬೇಕಾಗಿದೆ. ಒಟ್ಟಿನಲ್ಲಿ ಶೋಧ ಕಾರ್ಯ ಮತ್ತೆ ನಡೀತಾ ಇರುವಂಥದ್ದು. 10ರಿಂದ ಈಗ 11ಕ್ಕೆ ಸಾವು ಆಗಿರುವಂಥದ್ದು. ಈಗ ಮತ್ತಷ್ಟು ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆಗಳಿದ್ದಾವೆ. ಕ್ಯಾಮರಾನ್ ಸುರೇಶ್ ಜೊತೆ ನವೀನ್ ಸಾಗರ್, ಪಬ್ಲಿಕ್ TV, ಕಾರವಾರ.